ಬೆಂಗಳೂರಿಗೆ ಮತ್ತೆ ಲಾಕ್ಡೌನ್ ಕಂಟಕ ಎದುರಾಗಿದೆ. ಆದರೂ ಜನರಿಗೆ ಬುದ್ಧಿ ಬಂದಿಲ್ಲ. ಮಾಸ್ಕ್ ಹಾಕೊಳ್ತಾ ಇಲ್ಲ, ಸಾಮಾಜಿಕ ಅಂತರ ಮೇಂಟೈನ್ ಮಾಡ್ತಾ ಇಲ್ಲ. ಸೊ ಮಾರ್ಕೆಟ್ ನಲ್ಲಿ ಪರಿಸ್ಥಿತಿ ಹೆಂಗಿದೆ, ಅವೆನ್ಯೂ ರೋಡ್ ನಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ತೋರಿಸಿದ್ವಿ. ಇನ್ನು ಸಿನಿಮಾ ಪ್ರದರ್ಶನ ವಿಚಾರವಾಗಿ ನಾವು ನೋಡೋದಾದ್ರೆ, ಹೌದು, ಬಹು ನಿರೀಕ್ಷಿತ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಇವತ್ತು ಪೊಗರು ಸಿನಿಮಾ ರಿಲೀಸ್ ಆಗಿದೆ. ಪೊಗರು ಸಿನಿಮಾ ನೋಡೋದಕ್ಕೆ ಅಲ್ಲಿ ಜನಜಂಗುಳಿ ಇದೆ, ನೂಕು ನುಗ್ಗಲು ಉಂಟಾಗ್ಬಿಟ್ಟಿದೆ. ಕೊರೋನಾಗೆ ಪ್ರೇಕ್ಷಕರು ಡೋಂಟ್ ಕೇರ್ ಅಂತ ಮಾಡ್ತಾ ಇದ್ದಾರೆ. ನರ್ತಕಿ ಚಿತ್ರಮಂದಿರ ಸುತ್ತಮುತ್ತ ಜನಸಾಗರ ಬೆಳಗ್ಗೆಯಲ್ಲೂ ಕೂಡ ಇದೆ. ಇಲ್ಲಿ ಅಟ್ಲೀಸ್ಟ್ ಮಾರ್ಷಲ್ಸ್ ಇದ್ದಾರಾ, ಈ ಹಿಂದೆ ಫೈನ್ ಹಾಕ್ತಾರೆ ಅಂತ ಅಟ್ಲೀಸ್ಟ್ ಆ ಒಂದು ಹೆದರಿಕೆಗಾದ್ರೂ ಜನ ಮಾಸ್ಕ್ ಹಾಕ್ತಾ ಇದ್ರು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ರು. ಇವತ್ತು ಬಹು ನಿರೀಕ್ಷಿತ ಸಿನಿಮಾ ರಿಲೀಸ್ ಆಗಿದೆ, ಅಲ್ಲಿ ಜನಜಂಗುಳಿ ಇದೆ, ಆದ್ರೆ ಅಲ್ಲಿ ಮಾರ್ಷಲ್ಸ್ ಇಲ್ಲ, ಹೇಳೋರಿಲ್ಲ, ಕೇಳೋರು ಇಲ್ಲ. ಪ್ರಕರಣ ದಿನದಿಂದ ದಿನಕ್ಕೆ ಮತ್ತೆ ಇವಾಗ ಜಾಸ್ತಿ ಆಗ್ತಾ ಇದೆ, ಆದ್ರೆ ಜನ ಮಾತ್ರ ತೀರಾ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿಗೆ ಮತ್ತೆ ಲಾಕ್ಡೌನ್ ಕಂಟಕ ಶುರುವಾಯ್ತಾ ಅನ್ನುವಂಥ ಪ್ರಶ್ನೆ ಇದೀಗ ಮೂಡಿರುವಂತದ್ದು. ಯಾಕೆ ಅಂತಂದ್ರೆ ಮೊನ್ನೆ ಕಾವಲ್ ಬೈರ ಸಂದರ್ಭದಲ್ಲಿ 40 ಪ್ರಕರಣಗಳು ಬೆಳಕಿಗೆ ಬಂದ್ರೆ, ಅದಾದ ಬಳಿಕ ಬೊಮ್ಮನಹಳ್ಳಿಯಲ್ಲಿ 100ಕ್ಕೂ ಹೆಚ್ಚಿನ ಪ್ರಕರಣಗಳು ಈಗಾಗಲೇ ಬೆಳಕಿಗೆ ಬಂದಿದೆ. ಇದರ ಬೆನ್ನಲ್ಲೇ ಇವತ್ತು ಬಿಬಿಎಂಪಿ ಕಮಿಷನರ್ ಆಗಿರುವಂತಹ ಮಂಜುನಾಥ್ ಪ್ರಸಾದ್ ಅವರು ವೈದ್ಯಕೀಯ ಅಧಿಕಾರಿಗಳ ಜೊತೆ ತನ್ನ ವಿಶೇಷ ಕಮಿಷನರ್ ಆಯುಕ್ತರ ಜೊತೆ ಈಗಾಗಲೇ ಸಭೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜನರು ಇದೇ ರೀತಿಯಾಗಿ ನಿರ್ಲಕ್ಷ್ಯ ಮಾಡಿದ್ರೆ ಮತ್ತೆ ಲಾಕ್ಡೌನ್ ಆಗುವಂತಹ ಸಂಭವ ಇದೆ ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ. ಹೀಗಾಗಿ ಇದೆಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತಂದ್ರೆ, ಯಾಕಂತಂದ್ರೆ ಜನರು ಈ ಬಗ್ಗೆ ತಲೆಯನ್ನೇ ಕೆಡಿಸ್ಕೊಳ್ತಿಲ್ಲ. ಯಾವಾಗ ಅನ್ಲಾಕ್ ಆಯ್ತೋ ಅಲ್ಲಿಂದನೂ ಕೂಡ ಜನರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಿಲ್ಲ. ಕೆಲವು ದೃಶ್ಯಗಳನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದು ನಗರದ ಒಂದು ಭಾಗದ ಚಿತ್ರಣ. ಒಂದ್ ಕಡೆ ಮಾಸ್ಕ್ ಬಳಸ್ತಾ ಇಲ್ಲ, ಇನ್ನೊಂದ್ ಕಡೆಯಿಂದ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ತಾ ಇಲ್ಲ, ಸ್ಯಾನಿಟೈಸಿಂಗ್ ಕೂಡ ಬಳಸ್ತಾ ಇಲ್ಲ. ಒಟ್ಟಾರೆಯಾಗಿ ಆ ಬೆಂಗಳೂರು ಮತ್ತೆ ಲಾಕ್ಡೌನ್ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಜನರಿಗೆ ಯಾವುದೇ ರೀತಿಯಾಗಿ ಇದರ ಒಂದು ಇಂಪಾರ್ಟೆನ್ಸ್ ಅರ್ಥ ಆಗ್ತಾ ಇಲ್ಲ ಅನ್ನೋದನ್ನ ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಚಿತ್ರಮಂದಿರಗಳು ಕೂಡ ತುಂಬಿ ತುಳುಕ್ತಾ ಇದೆ. ಎಲ್ಲರೂ ಕೂಡ ಯಾವುದೇ ರೀತಿಯಾದಂತಹ ಕೋವಿಡ್ ಪ್ರೋಟೋಕಾಲ್ ಏನಿದೆ ಅದನ್ನ ಅನುಸರಿಸೋದಕ್ಕೆ ಸಿದ್ಧ ಇಲ್ಲ. ರಾಶಿ ಜಾತ್ರೆಯ ರೀತಿಯಲ್ಲಿ ಮೆರವಣಿಗೆ ಮಾಡಿಕೊಂಡು ಜಾತ್ರೆಯ ರೂಪದಲ್ಲಿ ಜನರು ಬಂದು ಹೋಗ್ತಾ ಇರುವಂತದ್ದು. ಹೀಗಾಗಿ ಇವತ್ತು ಮಂಜುನಾಥ್ ಪ್ರಸಾದ್ ಅವರು ಹೇಳಿರುವಂತಹ ಮಾತೇನಿದೆ, ಇದು ಮತ್ತೆ ಸಂಭವಿಸುವಂತ ಎಲ್ಲ ಲಕ್ಷಣಗಳು ಕೂಡ ನಮ್ಮ ಮುಂದೆ ಇರುವಂತದ್ದು. ಒಂದ್ ಕಡೆ ಕೋವಿಡ್, ಇನ್ನೊಂದು ಕಡೆ ಅನ್ಯ ರಾಜ್ಯದಿಂದ ಬರುವಂತಹ ಸಿಬ್ಬಂದಿಗಳು ಅಥವಾ ವಿದ್ಯಾರ್ಥಿಗಳೇನಿದ್ದಾರೆ ಅವರಲ್ಲೂ ಕೂಡ ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ಕೋವಿಡ್ ಕಾಣಿಸ್ಕೊಳ್ತಾ ಇದೆ. ಹೀಗಾಗಿ ಇಲ್ಲಿನ ಬೆಂಗಳೂರಿನಲ್ಲಿರುವಂತಹ ಮಂದಿ ಕೋವಿಡ್ ಪ್ರೋಟೋಕಾಲ್ ಏನಿದೆ, ಮಾಸ್ಕ್ ಆಗಿರ್ಬೋದು, ಸ್ಯಾನಿಟೈಸಿಂಗ್ ಆಗಿರ್ಬೋದು, ಸಾಮಾಜಿಕ ಅಂತರ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಮರೆತರೆ ಮತ್ತೆ ಲಾಕ್ಡೌನ್ ಆಗುವಂತಹ ಸಂಭವ ಎದುರಾಗ್ತಿರುವುದು. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.